ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀ ಶಿವಂ ಗುರುಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ ಇವತ್ತು ನಾವು ಜಾತಕ ವಿಶ್ಲೇಷಣೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿನ ಟಾಪಿಕ್ ಬಂದು, ಇವತ್ತಿನ ಸಬ್ಜೆಕ್ಟು ಜಾತಕರ ದಾಹಗಳು. ಜಾತಕರ ದಾಹಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಮುಖ್ಯವಾಗಿ ದಾಹಗಳು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ದಾಹಗಳು ಅಂತಂದ್ರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಅಭ್ಯಾಸ ಅಥವಾ ಹವ್ಯಾಸ ಅಂತ ಹೇಳ್ಬೋದು ಇರತ್ತೆ. ಅದು ಎಷ್ಟು ಹೇಳಿದ್ರು ಅದನ್ನ ಅವರು ಬದಲಾಯಿಸ್ಕೊಳಲ್ಲ. ಅದರಿಂದ ಅವರು ಎಷ್ಟೇ ಸಮಸ್ಯೆಗಳು ಬಂದ್ರು ಅದನ್ನ ಬದಲಾಯಿಸ್ಕೊಳಲ್ಲ. ಅದನ್ನ ಪದೇ ಪದೇ ಅದನ್ನೇ ರಿಪೀಟೆಡ್ ಆಗಿ ಮಾಡ್ತಾ ಇರ್ತಾರೆ. ಹ್ಯಾಬಿಟ್ ಅಂತ ಹೇಳ್ಬೋದು ಒಂದು ರೀತಿಯಾಗಿ. ಸೊ ಆ ದಾಹಗಳು ಯಾವ ರೀತಿ ಇದೆ, ಏನೇನು ಗ್ರಹಗಳ ಸಂಯೋಗ ಇದ್ದಾಗ ಯಾವ ರೀತಿ ದಾಹ ಇರತ್ತೆ ಆ ವ್ಯಕ್ತಿಗೆ ಅನ್ನೋದ್ರ ಬಗ್ಗೆ ಕೆಲವೊಂದು ಜಾತಕಗಳ ಮುಖೇನ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಜಾತಕ, ಇದು ಒಂದು ಸ್ತ್ರೀ ಜಾತಕ. ಇವರ ಜಾತಕದಲ್ಲಿ ನಾವು ನೋಡಿದಾಗ ಶುಕ್ರ ಮತ್ತೆ ರವಿ ಶುಕ್ರ ಸಂಯೋಗ ಇದೆ. ಸೊ ಅದು ಏನನ್ನ ಸೂಚಿಸತ್ತೆ ಅಂತಂದ್ರೆ ಇವರಿಗೆ ಸೌಂದರ್ಯದ ದಾಹ ತುಂಬಾ ಇರುತ್ತೆ. ಅಂದ್ರೆ ಇವರು ಯಾವುದೇ ರೀತಿನಲ್ಲೂ ತಮ್ಮ ಸೌಂದರ್ಯಕ್ಕೆ ಸಂಬಂಧಪಟ್ಟಂಗೆ ಕಾಂಪ್ರಮೈಸ್ ಆಗಲ್ಲ. ತಮ್ಮ ಚರ್ಮ ಸೌಂದರ್ಯ ಇರ್ಬೋದು, ಮುಖ ಸೌಂದರ್ಯ ಇರ್ಬೋದು, ಯಾವುದ್ರಲ್ಲೇನೂ ಅವರು ಎಲ್ಲೂ ಕಾಂಪ್ರಮೈಸ್ ಆಗದ್ರೆ ಅದ್ರ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ. ಇವರಿಗೆ ಸೌಂದರ್ಯದ ದಾಹ ತುಂಬಾ ಇರುತ್ತೆ. ಅದಕ್ಕೆ ಬೇಕಾಗಿರೋ ಅಂತ ಸೌಂದರ್ಯವರ್ಧಕ ಸಾಮಾನುಗಳಿರ್ಬೋದು, ಅದನ್ನ ಪರ್ಚೇಸ್ ಮಾಡೋದಿರ್ಬೋದು, ತುಂಬಾನೇ ಕೇರ್ ಮಾಡ್ತಾರೆ ಇವರು ತಮ್ಮ ಒಂದು ಬ್ಯೂಟಿ ಬಗ್ಗೆ. ಎಲ್ಲೂನು ಅವರು ಅದಕ್ಕೆ ಕಾಂಪ್ರಮೈಸೇ ಆಗಲ್ಲ. ಅದೇ ರೀತಿ ಈಗ ನಾವು ಮುಂದಿನ ಜಾತಕ ನೋಡೋಣ. ಎರಡನೇ ಜಾತಕ. ಈ ಜಾತಕನು ಸಹ ಒಂದು ಸ್ತ್ರೀ ಜಾತಕನೇ ಆಗಿರುತ್ತೆ. ಈ ಜಾತಕದಲ್ಲಿ ನಾವು ಎರಡು ರೀತಿಯ ಗ್ರಹಗಳ ಸಂಯೋಗನ ನಾವು ನೋಡ್ಬೋದು. ಒಂದು ರವಿ ಬುಧ ಮತ್ತೆ ಇನ್ನೊಂದು ರವಿ ಕುಜ. ಈ ಎರಡು ಗ್ರಹಗಳ ಸಂಯೋಗ ನಾವು ಒಂದೇ ಮನೆಯಲ್ಲಿ ಕಾಣ್ಬೋದಾಗಿದೆ. ಇಲ್ಲಿ ಎರಡು ರೀತಿ ನಾವು ಹೇಳ್ಬಹುದು. ಈ ಜಾತಕರಿಗೆ ಒಂದು ಸ್ನೇಹಿತರ ದಾಹ ತುಂಬಾನೇ ಇರುತ್ತೆ, ಮತ್ತೆ ಮಾತಿನ ಮೂಲಕ ಮತ್ತೊಬ್ಬರನ್ನ ಸೋಲಿಸುವಂತ ದಾಹ ಅತಿಯಾಗಿ ಇರುತ್ತೆ. ಹೇಗೆ ಅಂದ್ರೆ ಇವರಿಗೆ ಸ್ನೇಹಿತರೇ ಮೊದಲು ಪ್ರಿಯಾರಿಟಿ. ಯಾವುದೇ ವಿಷಯದಲ್ಲಿರ್ಬೋದು ಅವರು ಪ್ರಾಮುಖ್ಯತೆ ಕೊಡೋದು ತಮ್ಮ ಸ್ನೇಹಿತರಿಗೆ ಮಾತ್ರ. ಅದಕ್ಕಿಂತ ಹೆಚ್ಚಾಗಿ ಇವ್ರದ್ದು ಇನ್ನೊಂದು ನೋಡೋದಾದ್ರೆ ರವಿ ಕುಜ ಸಂಯೋಗ ಇರೋದ್ರಿಂದ ಅದು ಏನನ್ನ ತಿಳಿಸುತ್ತೆ ಅಂತಂದ್ರೆ ಇವರಿಗೆ ಮಾತಿನ ದಾಹ. ಯಾವುದೇ ವ್ಯಕ್ತಿ ಇರ್ಬೋದು ತಮ್ಮ ಎದುರುಗಡೆ ಇರೋರು ಅವ್ರನ್ನ ಮಾತಿನ ಮೂಲಕ ಸೋಲಿಸ್ಬೇಕು ಅಂತ ಎಲ್ಲಾ ರೀತಿಯಾದ ಶತಪ್ರಯತ್ನ ಮಾಡ್ತಾರೆ, ಸೋಲಿಸ್ತಾರೆ ಕೂಡ. ಅವ್ರ ಮುಂದೆ ಯಾರು ಮಾತು ಆಡೋದಕ್ಕೆ ಆಗಲ್ಲ. ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ಅವ್ರನ್ನ ನಾವು ಸೋಲಿಸ್ಬೇಕು ಅನ್ನೋ ಒಂದು ಜಿದ್ದಿಗೆ ಬೀಳ್ತಾರೆ. ಹಾಗಾಗಿ ಇವ್ರಿಗೆ ಮಾತಿನ ದಾಹ ಅಥವಾ ಸೋಲಿಸುವ ದಾಹ, ಮಾತಿನ ಮೂಲಕ ಜನರನ್ನ ಸೋಲಿಸುವ ದಾಹ ಅಂತ ಹೇಳ್ಬೋದು. ಅದೇ ರೀತಿ ಈಗ ನಾವು ಮುಂದಿನ ಜಾತಕ ನೋಡೋಣ, ಅವ್ರಿಗೆ ಯಾವ ರೀತಿ ದಾಹ ಇದೆ ಅಂತ ಹೇಳಿ. ಈ ಜಾತಕ ಬಂದು ಒಂದು ಪುರುಷ ಜಾತಕ ಆಗಿರುತ್ತೆ. ಈ ವ್ಯಕ್ತಿಯ ನಾವು ಜಾತಕದಲ್ಲಿ ಗಮನಿಸಿದ್ರೆ ಮುಖ್ಯವಾಗಿ ನಮಗೆ ಕಾಣಸಿಗೋದು ಸೂರ್ಯ ಮತ್ತೆ ಬುಧ ಗ್ರಹಗಳ ಸಂಯೋಗ. ಇದು ಸಹ ಸ್ನೇಹಿತರ ದಾಹ ಅನ್ನೋದನ್ನೇ ಸೂಚಿಸುತ್ತೆ. ಎಷ್ಟರ ಮಟ್ಟಿಗೆ ಸ್ನೇಹಿತರ ದಾಹ ಇರುತ್ತೆ ಇವ್ರಿಗೆ ಅಂತಂದ್ರೆ ತಮ್ಮ ಸ್ನೇಹಿತರಿಗೋಸ್ಕರ ಮನೆಯವ್ರನ್ನೂ ಸಹ ಕಡೆಗಾಣಿಸೋ ಮಟ್ಟಿಗೆ ಅವ್ರಿಗೆ ಸ್ನೇಹಿತರ ಒಂದು ದಾಹ ಇರುತ್ತೆ. ಸ್ನೇಹಿತರು ಬೇಕು, ಎಲ್ಲದಕ್ಕೂ ಸ್ನೇಹಿತರು ಬೇಕು. ಎಲ್ಲಾನ ಹೊರಗಡೆ ಹೋಗ್ಬೇಕು ಅಂದ್ರೆ ಸ್ನೇಹಿತರು ಬೇಕು. ಯಾವ್ದಾನ ಒಂದು ವ್ಯವಹಾರದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಚರ್ಚೆ ಮಾಡ್ಬೇಕು ಅಂದ್ರೆ ಅದಕ್ಕೂ ಸಹ ಸ್ನೇಹಿತರು ಬೇಕು. ಅವ್ರ ಸ್ನೇಹಿತರು ಏನ್ ಹೇಳಿದ್ರು ಅದು ಸರಿ ಇದೆಯೋ ತಪ್ಪಿದ್ಯೋ ಅಂತ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಅದನ್ನ ಕಣ್ಣು ಮುಚ್ಚಿ ಒಪ್ಕೊಂತಾರೆ. ಇದ್ರಿಂದ ಏನಾಗತ್ತೆ, ಬಹಳಷ್ಟು ಸರಿ ಈ ವ್ಯಕ್ತಿ ನನಗೆ ತಿಳಿದಿರುವಂತ ವ್ಯಕ್ತಿನೇ ಅಂತ ಹೇಳ್ಬೋದು. ಈ ವ್ಯಕ್ತಿ ಬಹಳಷ್ಟು ಸರಿ ಬಹಳ ಕಡೆ ಬಹಳ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದ್ದಾರೆ. ಸಂಸಾರದಲ್ಲೂ ಸಹ ಗಂಡ ಹೆಂಡತಿ ಮಧ್ಯೆನೂ ಸಹ ಬಹಳಷ್ಟು ಈ ಒಂದು ಸಂಯೋಗದ ಕಾರಣದಿಂದ ಬಹಳಷ್ಟು ಸಮಸ್ಯೆಗಳು ಉಂಟಾಗಿದೆ, ಜಗಳಗಳಾಗಿದೆ. ಏನೇ ಆದ್ರೂನು ಆ ಕ್ಷಣಕ್ಕೆ ಆಯ್ತು, ಇನ್ಮೇಲಿಂದ ನಾನು ಮಾಡಲ್ಲ, ಇನ್ಮೇಲಿಂದ ಅವ್ರ ಜೊತೆ ಸೇರಲ್ಲ, ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಆದ್ರೂ ಒಂದೆರಡು ದಿನ ಇರ್ತಾರೆ, ಮತ್ತೆ ಅದೇ ತಪ್ಪನ್ನೇ ಮಾಡ್ತಾರೆ. ಅದೇ ಸ್ನೇಹಿತರಿಗೋಸ್ಕರ ಶ್ಯೂರಿಟಿ ಹಾಕೋದಿರ್ಬೋದು,
ಎಲ್ಲೋ ಸಾಲ ತೆಗೆದು ಅವ್ರಿಗೆ ದುಡ್ಡು ಕೊಡೋದಿರ್ಬೋದು, ಅವ್ರು ಅದನ್ನ ತೀರ್ಸಿಲ್ಲ ಅಂದ್ರೆ ತಾವು ಅದನ್ನ ಬಡ್ಡಿ ಕಟ್ಟೋದು ತೀರ್ಸೋದು ಈ ರೀತಿ. ಆದ್ರೂ ತಮ್ಮ ಸ್ನೇಹಿತನಿಂದ ತೊಂದ್ರೆ ಆಯ್ತು, ತನ್ನ ಸ್ನೇಹಿತ ತಪ್ಪು ಮಾಡ್ದ ಅನ್ನೋದನ್ನ ಮಾತ್ರ ಒಪ್ಕೊಳ್ಳಲ್ಲ. ಅಷ್ಟ್ರ ಮಟ್ಟಿಗೆ ಈ ವ್ಯಕ್ತಿಗೆ ಸ್ನೇಹಿತರ ಒಂದು ದಾಹ ಇರುತ್ತೆ. ಈ ರೀತಿಯಾಗಿ ಬಹಳಷ್ಟು ದಾಹಗಳು ನಾವು ಜಾತಕರಲ್ಲಿ ನಾವು ಕಾಣ್ಬೋದು. ಅದೇ ರೀತಿ ಸಾಲದ ದಾಹ ಯಾರಿಗಿರುತ್ತೆ, ಊಟದ ದಾಹ ಇರುತ್ತೆ, ನಿದ್ದೆಯ ದಾಹ ಇರುತ್ತೆ, ಆಮೇಲೆ ಹಣಕಾಸು ದುಡ್ಡುಗಳನ್ನ ಕೂಡಿಡುವಂತ ದಾಹ ಕೂಡ ಇರುತ್ತೆ ವ್ಯಕ್ತಿಗಳಲ್ಲಿ. ಖರ್ಚಿನ ದಾಹ ಇರುತ್ತೆ, ಅಂದ್ರೆ ಇವ್ರಿಗೆ ಎಷ್ಟು ಬಂದ್ರು ಏನೇ ಮಾಡಿದ್ರು ಖರ್ಚು ಮಾಡೋದಕ್ಕೆ ಯಾವ್ದೋ ಒಂದು ದಾರಿ ಹುಡುಕ್ತಾರೆ. ಆ ರೀತಿಯಾದ ಖರ್ಚಿನ ದಾಹದ ವ್ಯಕ್ತಿಗಳಿರ್ತಾರೆ. ಮತ್ತೆ ಉಳಿತಾಯದ ದಾಹ ಮಾಡೋರು ಇರ್ತಾರೆ. ಈ ರೀತಿ ಹಲವಾರು ದಾಹಗಳು ಮನುಷ್ಯರಲ್ಲಿ ಇರುತ್ತೆ. ಆ ದಾಹಗಳು ಏನು, ಅದು ಹೇಗೆ, ಅದು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ನಾವು ಜಾತಕದಲ್ಲಿ ತಿಳ್ಕೊಳ್ಬಹುದು. ರವಿಯೊಂದಿಗೆ ಯಾವುದೇ ಗ್ರಹ ಸಂಯೋಗ ಆದ್ರೂ ಆ ಗ್ರಹದ ಗುಣದ ತಕ್ಕಂತೆ ಆ ಒಂದು ದಾಹ ಆ ವ್ಯಕ್ತಿಯಲ್ಲಿ ಇರತ್ತೆ ಅಂತ ನಾವು ಹೇಳ್ಬೋದು. ಈ ಮುಖಾಂತರ ಇವತ್ತಿನ ಈ ಜಾತಕ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.